ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಲ್ಲಿ ನಿಸ್ಸೀಮರು. ಹಾಗಾಗಿ ಸಮಾಜದಲ್ಲಿ ಅಸೂಯೆ, ದ್ವೇಷ, ವೈಮನಸ್ಸು, ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ಇತಿಹಾಸದಿಂದಲೂ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಹಾಗಾಗಿ ಅಧಿಕಾರವನ್ನು ಪಡೆದಿರುವಂತ ಈ ಕಾಂಗ್ರೆಸ್ ಸರ್ಕಾರ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ವಿಫಲರಾಗಿರುವಂಥದ್ದು. ಇವತ್ತು ಕೊಲೆ, ಸುಲಿಗೆ, ರೇಪ್ ಏನೆಲ್ಲ ಘಟನೆಗಳು ನಡೀಬೋದು ಎಲ್ಲವೂ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಿದೆ. ಹಗುರವಾಗಿ ಅವರ ಗೃಹ ಸಚಿವರು ಹಗುರವಾಗಿ ಹೇಳಿಕೆ ಕೊಡ್ತಾರೆ, ಆ ಕಾಂಗ್ರೆಸ್ ಸರ್ಕಾರವನ್ನು ಹಗುರವಾಗಿ ಹೇಳಿಕೆ ಕೊಡ್ತಾರೆ. ಆ ದಕ್ಷಿಣ ಕನ್ನಡ, ಮಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಇನ್ನೂ ಹಗುರವಾಗಿ ಹೇಳಿಕೆ ಕೊಡ್ತಾರೆ. ಹಾಗಾಗಿ ಯಾವುದೋ ಒಂದು ನಮ್ಮ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮೇಲೆ ಇಂಥ ಆಪಾದನೆ ಮಾಡೋದು, RSS ಮೇಲೆ ಆಪಾದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಇವರ ಮನೆಯಲ್ಲಿ ಏನೊಂದು ದೋಷ ಇಟ್ಕೊಂಡು, ಇವರಲ್ಲಿ ದೋಷ, ಆಡಳಿತದಲ್ಲಿ ದೋಷ ಇಟ್ಕೊಂಡು, ಇವರು ಸಮಾಜವನ್ನ ಏಕಾಏಕಿ ಏನೊಂದು ಅಮಾಯಕ ವ್ಯಕ್ತಿಗಳ ಮೇಲೆ ಕ್ರಮವನ್ನು ವಹಿಸುವಂಥದ್ದು, ಈ ರೀತಿ ಸೂಕ್ತವಾಗಿ ನಿರ್ವಹಣೆಯನ್ನು ಮಾಡದ ಕಾರಣ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಕಾಲಕ್ಕೂ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.